ಆಂಟಿ ಈ ಮನೆನೇ ಇರಲಿ, ಅವ್ರನ್ನ ಕೇಳು ಅಡ್ವಾನ್ಸ್ ಎಷ್ಟು ಬಾಡಿಗೆ ಎಷ್ಟು ಅಂತ ಕೇಳಿ ತಿಳ್ಕ, ಯಾರಿಗೂ ಕೊಡಬೇಡ ಅಂತ ಹೇಳ್ರಿ. ಸರಿ ಆಯ್ತು ಹೇಳಪ್ಪ, ಕೇಳ್ತೀನಿ. ಫೋನ್ ನಂಬರ್ ಕೊಟ್ಟಾಗಿ ಅವ್ರು ಹೇಳಿದ್ರು ನನಗೆ, ಯಾರನ್ನ ನಮ್ಮಮ್ಮ ಮನೆ ಕೇಳಿದ್ರೆ ಕೊಡ್ತೀವಿ ಹೇಳು ಅಂತೇಳಿ ಯಾರೋ ಹೇಳಿದ್ರು, ಅದಕ್ಕೆ ತೋರಿಸ್ದೆ. ಈಗ ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಬಾಡಿಗೆದು ಅದೆಲ್ಲ ನಾನೆಲ್ಲ ಬಗೆಹರಿಸ್ಕೊಡ್ತೀನಿ. ನೀವಿಬ್ಬರೇ ತಾನೇ ಇರೋದು, ಆರಾಮಾಗಿರ್ಬೋದು, ಏನು ಚೆನ್ನಾಗೈತಿ. ಸಾಕು, ನಮಗೆ ಮಸ್ತಾಗುತ್ತೆ ಇರೋರಿಬ್ರಲ್ಲಿ, ನಾವೇನೇನು ಸ್ಯಾನೆ ಜನ ಇಲ್ಲ ಏನಿಲ್ಲ, ಮಸ್ತಾಗುತ್ತೆ ಸಾಕಣಂಟಿ. ಈಗ ಬಾಡಿಗೆ ಎಷ್ಟು ಅಡ್ವಾನ್ಸ್ ಎಷ್ಟು ಅಂತ ಎಲ್ಲ ತಿಳ್ಕೊಂಡು ನನಗೆ ಫೋನ್ ಮಾಡು ನೀನು, ನಾವು ನಾಳೆ ನಾಡ್ದಾಗ ಬಂದುಬಿಡ್ತೀವಿ. ಹಂಗೆ ಮಾಡಿದ್ವಿ, ಶ್ರೀರಾಮನವಮಿಗೆ ದಿನ ಚೆನ್ನಾಗೈತೆ, ಅವತ್ತು ಬಂದು ಆಲೋಗಿಸಿ ಅವತ್ತು ಬಂದುಬಿಡ್ರಿ ಗಂಡ ಹೆಂಡ್ತಿ. ದಿನ ಚೆನ್ನಾಗೈತೆ ಅವತ್ತು. ನಾನು ಅವತ್ತೇ ಹಂಗೆ ಅಂದ್ಕೊಂಡೆ ಕಣಂಟಿ, ಅವತ್ತೇ ಬಂದರೆ ಚೆನ್ನಾಗೆ ಒಳ್ಳೆ ದಿನ ಅಂತಾರೆ. ಶುಕ್ರವಾರ ಬೇರೆ ಬಂದೈತಲ್ಲ ಶ್ರೀರಾಮನವಮಿ, ಚೆನ್ನಾಗೈತೆ ದಿನ ಅಂತೇಳಿ ಅದಕ್ಕೆ ನಾನು ಅವತ್ತೇ ಬಂದ್ಬಿಡೋಣ ಅಂತ. ನೀವೆಲ್ಲ ಕೇಳಿ ತಿಳ್ಕೊಂಡ್ರೆ ಅಷ್ಟೊತ್ತಿಗೆ ಬಂದು ನಾವೆಲ್ಲ ಕಸ ಗಿಸ ಹೊಡೆದು ಕ್ಲೀನ್ ಮಾಡಿ ಸ್ವಲ್ಪ ಎಲ್ಲ ತೊಳೆದು ನಾವೆಲ್ಲ ತಗೊಂಬಂದು ಎಲ್ಲ ಜೋಡಿಸ್ಕೊಂಬಕ್ಕೆ ಸರಿ ಆಗುತ್ತೆ. ಇವತ್ತು ಸಾಯಂಕಾಲ ಫೋನ್ ಮಾಡಿ ಕೇಳ್ರಿ, ಕೇಳ್ಬಿಟ್ಟು ನಮಗೆ ಫೋನ್ ಮಾಡಿರಿ. ಸರಿ ಸರಿ ಆಯ್ತು ಹೇಳು. ನಾನು ಕೇಳ್ತೀನಿ ಅವರು, ಯಾಕಂದರೆ ಡ್ಯೂಟಿಗೆ ಹೋಗಿರ್ತಾರೆ ಅವರೆಲ್ಲ, ಬೆಂಗ್ಳೂರಿಗೆ ಹೋಗಿಯವರಲ್ಲ, ಅದನ್ನ ಕ್ಯಾಸ್ಗೆ ಹೋಗಿರ್ತಾರೆ. ಸಾಯಂಕಾಲ ಫೋನ್ ಮಾಡ್ತೀನಿ, ಅವರು 5:30 ಮೇಲೆ ಬಂದಿರ್ತಾರೆ. 5:30 ಮೇಲೆ ಫೋನ್ ಮಾಡಿ ವಿಚಾರಿಸ್ಕೊಂಡು ನಾನು ನಿಮಗೆ ಫೋನ್ ಮಾಡ್ತೀನಿ ಹೇಳು. ಬರಲಿ ಅಡ್ಗಟ್ಕೊಂಡು ಹೇಳ್ತೀನಿ, ಇಲ್ಲಿ ಇರಬೇಡ ಅಂತೀನಿ. ಇನ್ನು ಯಾಕೆ ಇಲ್ಲಿ ಬತ್ತೀಯ ಮನೆ ಹೇಳ? ನನ್ನ ಮಗಳನ್ನು ನನಗೂ ಏನೋ ಒಂದು ಮಾಡಬೇಕು ಅಂತ ಬರ್ತಾ ಇದೆಯಾ ಇಲ್ಲಿ ಅಂತ ಹೇಳ್ತೀನಿ. ನೋಡ್ಕೊಮ್ಮ, ಯೋಗ್ಯತೆ ಇಲ್ಲ, ಚೆನ್ನಾಗೆ ಹೆಂಡ್ತಿ ಮಗಳನ್ನ ಸಾಕೋ ಯೋಗ್ಯತೆ ಇಲ್ಲ, ಸಾಕಾಗುತ್ತೆ ಅಂತಲೇ ಸಾಕ್ಬೇಕಾಗುತ್ತೆ ಅಂತ ಇನ್ನೊಂದು ಮದುವೆ ಆಗ್ಯವನೇ ಲೋಪರ್ ನನ್ನ ಮಗ. ಇನ್ನೊಂದು ಮಾತಾಡ್ತಾನೆ, ಇಲ್ಲಿಗೆ ಬಂದವನಿ, ಇನ್ನು ಇಲ್ಲಿ ಬಂದು ಸೇರ್ಕೊಂತೀನಿ ಅಂತ ಬಂದವನಿ. ಎಲ್ಲ ಊರು ಸಾಲ್ದಾತಿ, ನೆಂಟ್ರ ಮನೆವಾಗ್ಲಿ ನೆಂಟ್ರ ಊರಕ್ಕೆ ಬಂದು ಸೇರ್ಕೊಂಬಕ್ಕೆ ನಿಂತ್ಕೊಂಡವನಿ. ಇಲ್ಲಿಗೆ ಯಾಕೋ ಬತ್ತೀಯ ನೀನು? ಇಲ್ಲಿ ಯಾಕೋ ಸೇರ್ಕೊಂತೀಯ ನೀನು? ಇಲ್ಲಿಗೆ ಯಾಕೆ ಬತ್ತೀಯ ನೀನು? ಇಲ್ಲಿ ಬರ್ಕೊಡ್ದು ಯಾಕಣೆ ನಾಗಮ್ಮ, ಗಂಡ ಹೆಂಡ್ತಿ ಇಬ್ರು ಗುದ್ದಾಡ್ಯವ್ರೆ. ಇವಳಿಗೂ ಅವನಿಗೂ ಆಗಲ್ಲ ಅಂಬದು ಗೊತ್ತೇ ಐತೆ. ಅದ್ರಾಗ ಈ ಏರಿಯಾದಾಗೆ ಮನೆ ಎದುರಿಗೇನೆ ನೀನು ಮನೆ ತೋರ್ಸಕ್ಕೆ ಕರ್ಕೊಂಬಂದಿದೀಯಲ್ಲ ಅವ್ರನ್ನ, ಅದ್ರಾಗ ಏನೈತೆ ಜೇಕ? ಅವ್ರು ಬಂದು ಕೇಳಿದ್ರು ಗಂಡ ಹೆಂಡ್ತಿ ನಾವು ಇರಾಕಿ ಇಲ್ಲಿ ಮನೆ ಬೇಕೋ, ಯಾವ್ದಾನ ಬಾಡಿಗೆ ಮನೆ ಇದ್ರೆ ತೋರಿಸ್ರಿ ಅಂತ ಹೇಳಿ ಕೇಳಿದ್ರು. ನಾನು ಕರ್ಕೊಂಬಂದು ತೋರಿಸ್ತಾ ಇದ್ದೀನಿ, ಅದ್ರಾಗ ಏನೈತೆ? ನಿಂದೊಳ್ಳೆ ಚೆನ್ನಾಗೈತಮ್ಮ. ಅಲ್ಲ ನೋಡಿ ನೀನು ಹೆಂಗೆ ಮಾತಾಡ್ತಾ ಇದ್ದೀ? ಅಯ್ಯೋ ದೇವ್ರೆ. ಅಲ್ಲ ಅವರು ಹೇಳೋಗಿದ್ರು ನನಗೆ, ರಮೇಶ್ ಅಣ್ಣ ಈಗ ನಾವು ಬೆಂಗಳೂರಿಗೆ ಹೋಗ್ತೀವಿ, ಯಾರನ್ನ ಬಂದರೆ ಇಲ್ಲಿ ಬಾಡಿಗೆ ಮನೆ ಬೇಕು, ಅವ್ರಿಗೆ ಬೇಕಂದರೆ ಕೊಡ್ತೀವಿ ಕಣಮ್ಮ, ಯಾರನ್ನ ಇದ್ರೆ ಹೇಳು ಬಾಡಿಗೆ ಕೊಡ್ತೀವಿ ಅಂತ ಹೇಳೋಗಿತ್ತು. ಅದಕ್ಕೆ ನನಗೆ ಹೇಳಿದೆ, ಅದ್ರಾಗ ಏನೈತೆ ತಪ್ಪು? ಅಲ್ಲ ನಿಂದೊಳ್ಳೆ ಚೆನ್ನಾಗೈತಮ್ಮ. ಅಲ್ಲ ಇದು ನೋಡು ಹೆಂಗೆ ಎಲ್ಲ ನಿಮ್ಮ ಹತ್ರ ಹೇಳಿಸ್ಕೊಂಡು ನೀವು ಹೇಳ್ದಂಗೆ ಕೇಳಬೇಕೇನು? ಹಾಗೆ ಅವನ ಹತ್ರ ಮಾತಾಡ್ಬೇಕು ನಾನು. ಯಾಕೋ ಬಂದು ಇಲ್ಲಿರ್ತೀಯ? ಇಲ್ಲಿ ಇರಬೇಡ ಕಣ ನೀನು. ನನ್ನ ಮಗಳಿಗೂ ನನಗೂ ಏನಾರ ಮಾಡಬೇಕು ಅಂತ ಬಂದು ಇಲ್ಲಿರ್ತೀಯ? ದೂರ ಇದ್ರೆ ಏನೋ ಮಾಡೋಕ್ಕಾಗಲ್ಲ, ಇಲ್ಲೇನಾರ ಮಾಡ್ಬೋದು, ಇಬ್ಬರಿಗೂ ಏನಾರ ತೊಂದರೆ ಕೊಡ್ಬೋದು ಅಂತ ಬತ್ತೀಯಾ? ನನ್ನ ಇಷ್ಟ ಕಣೆ, ನಾನು ಯಾವ ಊರಾಗಾದ್ರೂ ಇರ್ತೀನಿ, ಎಲ್ಲಾದರೂ ಇರ್ತೀನಿ. ನೀನು ಯಾವಳೆ ಕೇಳೋಕ್ಕೆ? ಯಾವಳು ನೀನು? ನಾನು ಬಂದು ಕರೆದಿದ್ಕೆ ನೀನು ಏನೆಂದೆ? ನಾನು ಬರಲ್ಲ, ನನಗೂ ನಿನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಬೋಳ್ದಾಳು. ಇವಾಗ ಹೆಂಗೆ ಕೇಳ್ತಾ ಇದೆಯಾ? ನಾನು ಯಾರ ಜೊತೆಗಾನ ಇರ್ತೀನಿ, ಯಾವ ಊರಾಗನ ಇರ್ತೀನಿ, ಯಾವ ಮನೆಯಾಗನ ಇರ್ತೀನಿ, ನಾನು ಎಲ್ಲಾನ ಇರ್ತೀನಿ. ನೀನು ಯಾರು ನನ್ನ ಕೇಳೋಕ್ಕೆ? ಯಾರು ನೀನು? ನೀನು ಯಾರು ನನ್ನ ಕೇಳೋಕ್ಕೆ? ನೀನು ನನ್ನ ಮಾತಾಡಿಸ್ಬೇಡ ನೀನು. ನನ್ನ ಇಷ್ಟ, ಬಾಡಿಗೆ ಕೊಡ್ತಾರೆ, ಬಾಡಿಗೆ ಇರ್ತೀನಿ. ನೆಂಟ್ರೂರು ಅಂತ ನೀನು ಅನ್ಬೋದು. ಮತ್ತೆ ದುಡಿಯೋ ಯೋಗ್ಯತೆ ಇಲ್ಲ, ಹೆಂಡತಿ ಮಕ್ಕಳನ್ನ ಸಾಕೋ ಯೋಗ್ಯತೆ ಇಲ್ಲ, ಇನ್ನೊಂದು ಮದುವೆ ಕುಕ್ಕೊಂಡಿದೀಯಲ್ಲ ನೀನು. ಇನ್ನು ಮಾತಾಡ್ತೀಯ ನನಗೆ ಮೋಸ ಮಾಡಿ ಇನ್ನೊಬ್ಳನ್ನ, ಈಗ ಇವಳನ್ನ ಮದುವೆ ಆಗಿದೆಯಲ್ಲ, ಈ ನನ್ನ ಮಗನ ಮದುವೆ ಆಗಿರೋರಿಗೆ ಬುದ್ಧಿ ಇಲ್ಲ. ಅವಳಿಗೂ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ಲ. ನಾನು ಇವತ್ತು ಬುದ್ಧಿ ಇರೋದಕ್ಕೆ ಮದುವೆ ಆಗಿ ಇವತ್ತು ನೆಟ್ಟಗೆ ಕಾಪ್ರ ಮಾಡ್ತಾ ಇರೋದು. ನೀನು ಫಸ್ಟ್ ನೆಟ್ಟಗೆ ಕಾಪ್ರ ಮಾಡಿದ್ಯಾ, ನೆಟ್ಟಗೆ ನೀನು ಗಂಡನ ಜೊತೆಗೆ ಐದ್ಯಾನ ಅಂತ ಫಸ್ಟ್ ಯೋಚನೆ ಮಾಡು. ಯಾಕೆ ನನ್ನ ಗಂಡ ಹಿಂಗೆ ಮಾಡ್ದ ಅಂತ ಸ್ವಲ್ಪ ಯೋಚನೆ ಮಾಡಿ ನೀನು ಮಾತಾಡು. ಸುಮ್ಮನೆ ಮಾತಾಡ್ಬೇಡ, ಸುಮ್ಮನೆ ಮಾತಾಡಿದ್ಯ ಅಂದ್ರೆ ಸರಿ ಆಗಲ್ಲ. ಅಲ್ಲ ಕಣಮ್ಮ, ಅವಳು ಬಾಂಟಿ ಹಂಗೆಲ್ಲ ಮಾತಾಡಬಾರ್ದು. ಬಿಡಪ್ಪ ಇವನೇ ಸುಬ್ಬು, ಹಂಗೆ ಮಾತಾಡಬಾರ್ದು ಕಣಪ್ಪ. ಅವಳು ಬಾಂಟಿ ಮಗು ಬೇರೆ ಐತೆ. ನೀನು ಬಂದಿಲ್ಲಿ ಮಾತಾಡೋದು, ಅವಳಿಗೆ ಬಿ ಪಿ ಹೆಚ್ಚು ಕಮ್ಮಿ ಆಗೋದು, ಒಟ್ಟುನು ಮಗುಗೆ ಹಾಲಿಲ್ದಂಗೆ ಆಗೋದು, ಎಷ್ಟು ಕಷ್ಟ ಆಗುತ್ತೆ ಬಾಣಂತಾನ. ಬಾಂಟಿ ಇರ್ಬೇಕಾದ್ರೆ ಹಂಗೆಲ್ಲ ಮಾತಾಡಬಾರ್ದು ನೀನು. ಸುಮ್ಮನಿರು. ಅವಳು ತಗಂಗೆ ವಾದ ಮಾಡಿ ಅವಳಿಗೆ ಇದು ಮಾಡಿದ್ರೆ ಮಾಡಬಾರ್ದು ಕಣಪ್ಪ. ಯಾರೇ ಆಗಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು ಮನುಷ್ಯರಾದ್ಮೇಲೆ. ಹಿಂಗೆಲ್ಲ ಮಾತಾಡಬಾರ್ದು. ಈಗ ನಿಮ್ಗೆ ಸಿಟ್ಟಿದ್ರೆ ಆಮೇಲೆ ಮಾತಾಡ್ಮಂತ್ರಿ, ಇಲ್ಲೇನು ಜಗಳ ಮಾಡ್ಕೊಂಡು ಸುಮ್ಮನೆ ಹೋಗೋದು ಕಲಿ. ಅದೇಂಗೆ ಸುಮ್ಮನಿರ್ತಾರಕ್ಕ? ಅದೇಂಗೆ ಸುಮ್ಮನಿರ್ತಾರೆ? ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ದೀವಿ ತಾನೇ. ನಾವು ಹೋಗ್ತಾ ಇರೋರನ್ನ ಅಡ್ಡಗಟ್ಟಿ ಕೇಳ್ತಿರೋದು ಯಾರು? ಫಸ್ಟ್ ತಿಳ್ಕೊಂಡು ಮಾತಾಡಕ್ಕ, ಸುಮ್ಮನೆ ಮಾತಾಡಬೇಡ. ಫಸ್ಟ್ ತಿಳ್ಕ. ಯಾರೇನು ಮಾಡಿದ್ರು, ಯಾರೇನು ಮಾಡ್ತಾ ಇದ್ದಾರೆ ಅಂತ ಫಸ್ಟ್ ತಿಳ್ಕೊಂಡು ಮಾತಾಡೋ. ತಿಳ್ಕೊಂಬದಲ್ಲೇ ನೀನು ಮಾತಾಡಬೇಡ. ಅದರ ಮೇಲೆ ಗೊತ್ತಿರಪ್ಪ, ಯಾರನ್ನ ಯಾತನ ಹೇಳಿರಿ. ಮತ್ತೆ ನಾನು ನನ್ನ ಹೆಂಡ್ತಿ ನಾವು ಎಲ್ಲಿ ಬೇಕಾದ್ರೂ ಇರ್ತೀವಿ. ಇವಳನ್ನ ಕೇಳ್ಕೊಂಡು ಈಗ ಯಾರನ್ನ ಕೋಳಿ ಕೇಳ್ಕೊಂಡು ಕಾರಿದ್ದಾರೆ. ನಮ್ಗೆ ಹೆಂಗೆ ಬೇಕಾ ಹಂಗೆ ಮಾಡ್ಕೊಂತಾರೆ. ನೀನು ನಿಂದೊಳ್ಳೆ ಸವಾಸ ಆತು. ಸುಮ್ಮನೆ ಹೋಗೋದು ಕಲಿ, ನನಗೆ ಮಾತಾಡಿಸ್ಬೇಡ ನೀನು. ಈಗ ನಾನೇನು ನಿನ್ನ ಮಾತಾಡ್ಸಕ್ಕೆ ಬರಲ್ಲ, ನಿನಗೇನೋ ತೊಂದರೆ ಮಾಡಲ್ಲ, ಏನಿಲ್ಲ. ನಾನು ನನ್ನ ಹೆಂಡ್ತಿ
ನನಗೆ ನಾವು ಚೆನ್ನಾಗಿರ್ಬೇಕು, ನಮಗೆ ದೂರ ಆಗುತ್ತೆ, ನಮ್ಮ ಮನೆಗೆ ಅಲ್ಲಿ ಹೋಗೋಕ್ಕಾಗಲ್ಲ. ಈಗ ನಾವು ಎಗ್ರೆಸ್ ಅಂಗಡಿನೂ ಅದು ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ರಾತ್ರಿ 10:30 11 ಗಂಟೆ ಆಗುತ್ತೆ, ಇಲ್ಲಿ ಊರು ಹತ್ರ ಆಗುತ್ತೆ ಅಂತ ಇಲ್ಲೇ ಬಾಡಿಗೆ ಮನೆ ಮಾಡ್ಕೊಂಡು ಇಲ್ಲೇ ಇರೋಣ ಅಂತ, ನಮ್ಮ ಕೆಲಸ ಇರೋದ್ರಿಂದ ಇಲ್ಲೇ ಇರೋಣ ಅಂತ ನಾನು ನನ್ನ ಹೆಂಡ್ತಿ ನಿರ್ಧಾರ ಮಾಡ್ಕೊಂಡು ಇಲ್ಲಿಗೆ ಬಂದು ಮನೆ ನೋಡ್ಕೊಂಡು ನಾವು ಇರ್ತಾ ಇದ್ದೀವಿ ಅಷ್ಟೇ. ನಾನು ನೀನು ಬಂದು ಕರೆದಿದ್ದಕ್ಕೆ ನೀನು ಏನಂದೆ, ನೀನು ಏನು ಮಾತಾಡಿದ್ದೆ, ನೀನು ಮಾತಾಡ್ಬೇಡ. ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿ ಇರೋದು ಕಲಿ. ನೀನು ಜಾಸ್ತಿ ನನ್ನ ಹತ್ರ ಮಾತಾಡ್ಬೇಡ ನೋಡಿ, ಹೇಳಿರ್ತೀನಿ. ಮನೆ ತೋರ್ಸೋದು ಕಷ್ಟ, ನಮ್ಮನ್ನು ಬೈಕ್ಯಂತಾರೆ ಮನೆ ತೋರಿಸಿರಿ ನೋಡಿದೆ ಹಂಗೈತಿ. ಏನೋ ಮನೆ ತೋರ್ಸೋದು ಕಷ್ಟ, ಅವ್ರೇನೋ ಬಂದು ಕೇಳಿರಪ್ಪ ಮನೆ ತೋರಿಸ್ರಿ ಅಂತ ತೋರಿಸಿವಿ. ಬಿಡಮ್ಮ ತೋರ್ಸು, ನೀನು ಹೆಂಗೋನೋ ಜೀವಿತಕ್ಕೆ ಏನಾನ ಆಗಲಿ ಅಂತ ಕಾತ್ಕೊಂಡಿದ್ರು ನಿಮ್ಮಂತಾರಲ್ಲನ, ಏನೋ ಡೇಟ್ ಇಂತ ಸಿಕ್ಕಿರ್ ಸಾಕು, ಅದಕ್ಕೆ ಉರಿಯ ಬೆಂಕಿಗೆ ತುಪ್ಪ ಸುರಿತೀರಿ ನೀವು. ಕಾತ್ಕೊಂಡಿರ್ತೀರಲ್ಲ, ನಿಮಗೆ ಸರಿಯಾಗಿ ಆದಂಗೆ ಆಗುತ್ತೆ. ಈಗ ನಿನಗೆ ನಾನು ಇರೋದ್ರಿಂದ ನಿನ್ಗೇನು ತೊಂದರೆ ಇಲ್ಲ. ನನ್ನಿಂದ ಏನೋ ನಿನಗೆ ತೊಂದರೆ ಅದ ಮಾತಾಡು. ನಾನು ನನ್ನ ಹೆಂಡ್ತಿ ನಾವಾಯ್ತು, ನಮ್ಮ ಕೆಲಸ ಆಯ್ತು ಅಮ್ಮಂಗೆ ಇರ್ತೀವಿ ಅಷ್ಟೇ. ನೀನು ಮಾತಾಡಕ್ಕೆ ಬರ್ಬೇಡ, ನೀನು ಹೇಳೋ ಅಂತ ಅಧಿಕಾರ ಇಲ್ಲ. ಹೋಗವ್ ನೆಂಟ್ರ ಮನೆ ಬಾಗ್ಲಿಗೆ ಬಂದು ನೆಂಟ್ರ ಊರಿಗೆ ಬಂದು ಸೇರ್ಕೊಂತ ಇದೆಯಲ್ಲ, ನೀನೆಂತಾನು ದುಡಿಯೋ ಯೋಗ್ಯತೆ ಇಲ್ಲ. ನೆಂಟ್ರ ಮನೆ ಬಾಗ್ಲಿಗೆ ಸ್ವಂತೂರಾಗಿರ್ಬೇಕಣೋ. ಗಂಡು ಮಕ್ಳು ಯಾವ ಊರಾಗ ಹುಡ್ತಾರ ಆ ಊರಾಗಿರ್ಬೇಕು, ನೆಂಟ್ರ ಮನೆ ಬಾಗ್ಲಾಗ ಇರಬಾರ್ದು. ನೆಂಟ್ರ ಮನೆಗೆ ಹಳಿಯ ಮನೆ ತೊಳೆಯ ಅಂತೇಳಿ ನೀನು ಇಲ್ಲಿದ್ದು ಎಲ್ಲ ಹಾಳು ಮಾಡ್ತೀಯ, ನೀನು ಇಲ್ಲಿ ಇರಬಾರ್ದು. ಮನೆ ಆ ಊರಿನ ಗಂಡು ಮಕ್ಳಿಗೆ ಮಾತ್ರ ಅಲ್ಲಿ ಏನು ಹುಟ್ಟಿರ್ತಾರೆ ಅವ್ರಿಗೆ ಮಾತ್ರ, ಹಳಿಗಳಿಗೆಲ್ಲ ನೈ ಊರಾಗ ಜಾಗಿಲ್ಲ, ಸುಮ್ಮನೆ ಹೋಗೋದು ಕಲಿ. ನೀನು ಹೇಳ್ಬೋದು, ನನಗೇನು ಯಾರೂ ಹೇಳಿಲ್ಲ. ಮನೆ ಕೊಡೋರಾಗಲಿ ಹೇಳಿಲ್ಲ, ಊರಾಗ ಯಾರು ನನಗೆ ಹೇಳಿಲ್ಲ ಬಂದು. ಅದು ಹೆಂಗೆ ನೀನು ಹೇಳ್ತೀಯ? ನೀನು ಏನನ ಅನ್ನೆ, ನಾವು ಇಲ್ಲೇ ಇರೋದು. ನೀನು ಏನನ ಮಾಡೆ, ನೀನು ಏನನ ಮಾತಾಡೆ, ನಾನು ತಲೆ ಕೆಡಿಸ್ಕೊಂಬಲ್ಲ. ನಾನು ನನ್ನ ಹೆಂಡ್ತಿ ಹೆಂಗೆ ದುಡ್ಕೋಬೇಕು, ನಾವು ಹೆಂಗೆ ಇರ್ಬೇಕು ಅಂಬೋದು ನನಗೆ ಚೆನ್ನಾಗಿ ಗೊತ್ತೈತಿ ಅಷ್ಟೇ. ನಾನು ಏನು ಹೇಳ್ದೆ ಅವತ್ತು, ಇಬ್ರು ಚೆನ್ನಾಗಿ ನೋಡ್ಕೊಂತೀನಮ್ಮ ಬಾ ಅಂದೆ. ನೀನು ಅದಕ್ಕೆ ಏನಂದೆ, ನಾನು ಬರೋಲ್ಲ ಹಂಗೆ ಹಿಂಗೆ, ನೀನು ನನ್ನ ಗಂಟನೇ ಅಲ್ಲ ಅಂತ ಹೇಳ್ದೆ. ಈಗಲೂ ಹೇಳ್ತಾ ಇದ್ದೀನಲ್ಲ, ಈಗಲೂ ಹೇಳ್ತಾ ಇದ್ದೀನಿ, ನೀನು ನನ್ನ ಗಂಡನೇ ಅಲ್ಲ, ಇಂಥ ಬದುಕು ಮಾಡಿದ್ಯಾ ಅಂತ ಅಂದೆ. ನಾನು ಬರ್ತೀನಿ, ನಿನ್ನ ಜೊತೆಗಿರ್ತೀನಿ ಅಂತ ತಿಳ್ಕೊಂಡಿದ್ದೀಯ. ಅಲ್ಲ, ನೀನು ನ್ಯಾಯವಾಗಿದ್ದಿದ್ರೆ ನಾನು ನ್ಯಾಯವಾಗಿರ್ತಿದ್ದೆ. ನೀನು ಇಂಥ ಅಲಂಡಿ ಅಲಂಡಿ ಕೆಲಸ ಮಾಡಿರೋದಕ್ಕೆ ನಾನು ಇವತ್ತು ಹಿಂಗೆ ಮಾತಾಡ್ತಾ ಇರೋದು. ನಾನು ಎಂಥ ಕೆಲಸ ಮಾಡಿದೆ ಅಂತ ನೀನು ಸ್ವಲ್ಪ ಯೋಚನೆ ಮಾಡು. ನೀನು ಇವಳು ಮದುವೆ ಆಗಿದೆಯಲ್ಲ, ಎಷ್ಟೋ ನನಗೆ ಹೊಟ್ಟೆ ಉರಿಬೇಡ. ನಾನಿದ್ದಂಗ್ಲೇ ಇವಳು ಮದುವೆ ಆಗಿದೆಯಲ್ಲ, ನನಗೇನು ಡೈವರ್ಸ್ ಕೊಟ್ಟಿದ್ದೆ, ನೀನು ಏನು ಆಸ್ತಿ ಭಾಗ ಕೊಟ್ಟಿದ್ದೆ. ನೀನು ಹೆಂಗಾದ್ರೆ ನಾನು ಇವಾಗ ಮುಂದುವರಿಯಲಾಗಿದ್ರೆ ಎಲ್ಲಿ ಬೇಕಾದ್ರೂ ಮುಂದುವರಿತಿದ್ದೆ. ಏನೋ ಬೇಡ ಇಂಥ ಸಮಯದಾಗೆ ಅಂತ ನಾನು ಸುಮ್ಮನಾಗಿದ್ದೀನಿ. ನಡಿಯಪ್ಪತ್ತ, ಅವಳು ಸುಮ್ಮನೆ ಮಾತಾಡ್ತಾಳೆ ಅವಳ್ತಾಗಿ ಏನು. ನಮ್ಮ ಪಾಡಿಗೆ ನಾವು ಮನೆ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಇರೋದು ನೋಡ್ಕೋಬೇಕು, ಯಾರ ಬಗ್ಗೆನೋ ತಲೆ ಕೆಡಿಸ್ಕೊಂಬಂಗೆ. ಜೀವಿತ ಸುಮ್ಮನಿರಿ, ನೀನು ಬ್ಯಾಂಕ್ ಯೋಟನ ಬಿಪಿ ಇದು ಮಾಡ್ಕೊಂಬೋದು, ಯೋಟನ ತಲೆ ಕೆಡಿಸಿ ಅದೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡ, ಸುಮ್ಮನಿರು. ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋದ್ರೆ ಭಾಳ ತಲೆ ಕೆಟ್ಟೋಗುತ್ತೆ. ಸುಮ್ಕಿರು, ಯಾತ ತಲೆ ಕೆಡಿಸ್ಕೋಬೇಡ, ಸುಮ್ಮನಿರೇ. ಒಳಕ್ಕೆ ಹೋಗು ನಡಿ. ಮಾರಮ್ಮ ಮಹಿಕೆಂಡವಳೇನ, ಅವಳಿಗೆ ಈ ಪಾಟಿ ಮಾತಾಡ್ತಿದ್ರು ಹೊರಕ್ಕೆ ಗೊತ್ತಿಲ್ಲ. ಮಾರಮ್ಮ ಬಾರೇ, ಜೀವಿತನ ಕರ್ಕೊಂಡು ಹೋಗ್ಬಾರೆ, ನಡಿಯೇ ಜೀವಿತ ಒಳಕ್ಕೆ ನಡಿ, ಸುಮ್ಮನೆ ನಡಿಯಮ್ಮ. ನೀನು ಟೆನ್ಷನ್ ತಗೊಬೇಡ, ನಡಿ. ಹೆಂಗಾನ ಇರಲಿ ಎಲ್ಲಾನ ಇರಲಿ. ಇಲ್ಲ, ಇವ್ರು ಇಲ್ಲಿ ಇರ್ಕೊಡ್ದು ಅಂದ್ರೆ ಇರ್ಕೊಡ್ದು. ನನ್ನ ಕಣ್ಣಿ ಮರಿಯಾಗಿರ್ಬೇಕು ಇವರಿಬ್ರು. ನನ್ನ ನೋಡ್ಬಿಟ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರಲ್ಲ ಇವರಿಬ್ರು. ನೀನು ಹೇಳ್ದಕ್ಕೆ ನಾನೇನು ಹೆದರ್ಕೊಂಡು ಹೋಗ್ತೀನಿ ಅಂತ ತಿಳ್ಕೊಬೇಡ. ನೀನು ಹೇಳಿದ ತಕ್ಷಣ ಇಲ್ಲಿಂದ ಓಡೋಗ್ಬಿಡ್ತಾನೆ ಇವನು ಅಂತ ತಿಳ್ಕೊಂಡಿದೀಯಾ? ನೀನು ಒಂದಷ್ಟು ಇನ್ನೂ ಜೋರಾಗೆ ಇಲ್ಲಿರ್ತೀನಿ. ಇನ್ನು ಹತ್ತಿರ ಬಿಡೋ, ಕಣ್ಣಿ ಕಂದಂಗೆ ಬೇರೆ ಹೇಳಿದಂಗೆ ಮನೆ ಮಾಡೋಣ ಅನ್ಕೊಂಡೆ. ಎದ್ರಿ ಬದ್ರಿ ಎಲ್ಲ ಮಾಡ್ತೀನಿ. ನೋಡ, ಇದೇ ಏರಿಯಾದಾಗೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ನಿನ್ನ ಕಣ್ಣೆದ್ರಿಗೆ ಮಾಡ್ತೀನಿ, ಇಲ್ಲ ಮಾಡಿ ಇಲ್ಲೇ ಇರ್ತೀನಿ. ಅದೇನು ಮಾಡ್ತೀಯ ನೋಡ ಅನ್ಕೊಳ್ಳಿ. ಅದು ಹೆಂಗೆ ಊರು ಬಿಡಿಸ್ತೀಯ? ಏನೆಲ್ಲ ಊರೆಲ್ಲ ನಿಂದೇ ಆಗೈತೆ. ಊರೆಲ್ಲ ನಿನಗೆ ಅಗ್ರಿಮೆಂಟ್ ಮಾಡಿಕೊಟ್ಟವ್ರೇನೆ, ಊರೆಲ್ಲ ನೀನು ಬರ್ಸ್ಕೊಂಡಿದ್ಯೇನೆ. ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾಳೆ. ನಾನು ಎಷ್ಟಂತ ಕೇಳೋಣ, ಬಿಡು ಮಾತಾಡಬಾರ್ದು ಅಂದಂಗೆಲ್ಲ ಯಾಕೆ ಜಾಸ್ತಿ ಮಾತಾಡ್ತಾ ಇದೆಯಾ? ಏನಾದರೂ ಮಾಡಿ ನಿರ್ಬೇಡ ಅಂತ ಗಲಾಟೆ ಮಾಡ್ತಾ ಇದ್ರೆ ಇವನು ಏನೇ ಅಂದರೂ ಕೇಳಲ್ಲ. ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ ನನಗೆ. ಇಲ್ಲಿ ಇರಲೇಬಾರ್ದು ನನ್ನ ಮಗ. ಇಲ್ಲಿ ಇದ್ದುಬಿಟ್ರೆ ನನಗೆ ಅಷ್ಟಿಷ್ಟು ಬೇಜಾರಾಗಲ್ಲ, ಸಖತ್ತು ಬೇಜಾರಾಗ್ತೈತಿ. ಇವ್ನು ಯಾಕಾದರೂ ಇಲ್ಲ ಇದಾನೋ ಅನ್ನಿಸ್ಬಿಟ್ಟೈತೆ. ನಮ್ಮ ಅಮ್ಮಗಂತೂ ಪಾಪ ಸಾಕಾಗುತ್ತೆ. ಏನು ಮಾಡೋದು, ಸಖತ್ತು ಒಂಥರ. ಇವಾಗ ಕೆಲಸ ಮಾಡೋರಿಲ್ಲ ಏನಿಲ್ಲ, ಸಖತ್ತು ನಮ್ಮಮ್ಮಗೆ ಸಾಕಾಗಿದ್ದಕ್ಕೆ ಮನೆ ಕೆಣೈತೆ. ಬಂದೇ ಇಲ್ಲ ಮಾತಾಡೋಕ್ಕಿಲ್ಲ, ಇವನು ಬೈಯಕ್ಕೆ ಬಂದೇ ಇಲ್ಲ ನಮ್ಮಮ್ಮ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಅವ್ನು ಬಂದಿಲ್ಲ ಇದ್ದಾನೆ ಅಂತಂದರೆ ಎಷ್ಟು ನಮ್ಗೆ ಹೊಟ್ಟೆ ಉರಿತೈತೆ. ನನ್ನ ಮದುವೆ ಆಗ್ಬೇಕಂತಂದರೆ ನನಗೆ ಎಷ್ಟು ನಿಜವಾಗ್ಲೂ ನನ್ನ ಜಾಗದಾಗ ಬೇರೆ ಯಾರಿದ್ರು ತಡ್ಕೊಂತಿರ್ಲಿಲ್ಲ. ನಾನೇನೋ ಗಟ್ಟಿ ಆಗತ್ತಿಗೆ ತಡ್ಕೊಂಡಿದ್ದೀನಿ. ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.